ವಿದ್ಯಾರ್ಥಿಗಳೇ, ಇಂದು ನಾನು 9ನೇ ತರಗತಿಯ ಮೊದಲನೇ ಅಧ್ಯಾಯ ಸಂಖ್ಯಾಬಲಗಳು ನಿಮಗೆಲ್ಲ ಚಿರಪರಿಚಿತವಾಗಿರುವಂತಹ ಈ ಪಾಠವನ್ನು ಮತ್ತೊಮ್ಮೆ ನಾನೇನು ಮಾಡ್ತಿದ್ದೇನೆ, ಪುನರ್ಮನನ ಮಾಡ್ತಾ ಇದ್ದೇನೆ. ಸೊ ನಾನೀಗ ಒಂದು ಹಾಡಿನ ಮೂಲಕ ಆರಂಭ ಮಾಡ್ತೇನೆ. ಯಾವುದದು ಅಂದ್ರೆ, ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ, ಸೊನ್ನೆ ಹಿಂದೆ ಇದ್ದರಂಕಿ ಸೊನ್ನೆಗಾಗ ಬೆಲೆ ಇದೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬಂದಿರಿ, ಸೊನ್ನೆಯಾದ ಎಲ್ಲ ಮನಕ್ಕೆ ಬೆಲೆಯ ತುಂಬ ಬನ್ನಿರಿ. ನಿಮ್ಮನ್ನುಳಿದ ನನ್ನ ಬದುಕು ನಿಮ್ಮ ಆಣೆಗೂ ಶೂನ್ಯವು, ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಬರಿತವು. ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಈ ಹಾಡನ್ನು ಕೇಳಿಸ್ಕೊಂಡಿದ್ದೀರಾ ಯಾವಾಗಾದ್ರೂ? ಇಲ್ಲ. ಸೊ ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನಿಮಗೆ ಗೊತ್ತಿರ್ಬೋದು, ಸೊನ್ನೆಗೆ ಬೆಲೆ ಇದೆನಾ? ಸೊನ್ನೆಗೆ ಬೆಲೆ ಇದೆ. ಯಾವಾಗ ಬೆಲೆ ಇದೆ? ಸೊನ್ನೆ ಹಿಂದೆ ಇದ್ದರಂಕಿ ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕಿ, ಅದರ ಹಿಂದೆ ಒಂದು ಅಂಕಿ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತೆ, ಹೌದಾ? ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಗುರುವೇ ಅಂದ್ರೆ ಇಲ್ಲಿ ಅಂಕಿಗಳು ಹೇಳ್ತಾ ಇದೆ ಸೊನ್ನೆ. ಗುರುವೇ ನೀವು ನನ್ನ ಹಿಂದೆ ಅಂಕಿಯಾಗಿ ಬನ್ನಿರಿ. ಯಾವ್ದಾದ್ರು ಕೊಡಿ ನೀವು, 1, 2 ಯಾವ್ದಾದ್ರು, ಸೊನ್ನೆ ಬಿಟ್ಟು ಉಳಿದಂತ ಯಾವುದೇ ಅಂಕಿಯನ್ನ ಸೊನ್ನೆಯ ಹಿಂಬದಿಯಲ್ಲಿ ಕೊಟ್ಟಾಗ ಆಗ ಸೊನ್ನೆಗೆ ಏನಾಗುತ್ತೆ? ಬೆಲೆ ಬರುತ್ತೆ. ಸೊನ್ನೆಗಾಗ ಬೆಲೆ ಇದೆ. ಸೊ ಹಾಗೆ ಹೇಳ್ತಾರೆ, ನಿಮ್ಮನ್ನುಳಿದ ನನ್ನ ಬದುಕು ಶೂನ್ಯ, ನೀವಿಲ್ಲದೆ ನಾನಿಲ್ಲ. ನಿಮ್ಮನ್ನುಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು. ನೋಡಿ, ಅಕಸ್ಮಾತ್ ಏನಾದ್ರು ಇಲ್ಲ ಅಂದ್ರೆ, ಸಂಖ್ಯೆಗಳಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇದೆನಾ? ಸೊ ಸೊನ್ನೆ ಮುಂದೆ ಬೆಲೆ 1, 2 ಕೊಟ್ರೆ ಬೆಲೆ ಇದೆನಾ? ನಿಮ್ಮನ್ನುಳಿದ ನನ್ನ ಬದುಕು ನಿಮ್ಮಾಣೆಗೂ ಶೂನ್ಯವು, ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಬರಿತವು. ಇಲ್ಲಿ ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರ ಬರಿತಕ್ಕೆ ಹೋಲಿಸಿದ್ದಾರೆ. ಸೊ ನಾನು ದೊಡ್ಡವರು ಅನ್ನೋದನ್ನ ಬಿಡ್ಬೇಕು. ಅಲ್ಪ ಬುದ್ಧಿ ಅದು ಯಾವುದಕ್ಕೂ ಉಪಯೋಗ ಆಗಲ್ಲ. ಅಲ್ಪ ಬುದ್ಧಿ ಅತಿ ಆಸೆ ಅಹಂಕಾರಕ್ಕೆ ಶೂನ್ಯ. ಆಗ ಅಹಂಕಾರ ಬರೀತಷ್ಟೇ. ಯಾರು ಅಹಂಕಾರ ಮಾಡ್ತಾರೋ ಅವರಿಗೆ ಬುದ್ಧಿ ಕಡಿಮೆ, ಅವರಿಗೆ ಅಲ್ಪ ಬುದ್ಧಿ ಇರುತ್ತೆ ಅಂತ. ಅಲ್ಪ ಬುದ್ಧಿ ಅಹಂಕಾರವು ಏನಂತ ಹೇಳ್ತಿದ್ದಾರೆ? ಅಹಂಕಾರವು ಶೂನ್ಯಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನನಗೆ ಮಾತ್ರ ಬೆಲೆ ಇಲ್ಲ. ನನ್ನ ಹಿಂದೆ ಇದ್ದಾರ 1, 2, 3 ಅಂಕಿ ಬಂದ್ರೆ, ಒಂದಂಕಿಗಳು ಇದ್ರೆ ಮಾತ್ರ ಅದಕ್ಕೆ ಬೆಲೆ ಇರುತ್ತೆ. ನೀವು ಎಷ್ಟಾದ್ರೂ ಸೊನ್ನೆ ಮುಂದಾಗಿದ ಬೆಲೆ ಇಲ್ಲ. ಎಲ್ಲ ಆಗ್ಬೇಕು, ಹಿಂದೆ ಆಗ್ಬೇಕು, ಯಾವ್ದಾದ್ರು ಅಂಕಿ ಆಗ್ತಾ ಹೋಗಿ ಆಗ ಆ ಸೊನ್ನೆಗೆ ಬೆಲೆ ಬರುತ್ತೆ. ಸೊ ನಿಮಗೆ ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ಸೊನ್ನೆಯ ಒಂದು ಮಹತ್ವವನ್ನ ನಾವು ಅರ್ಥಕ್ಕಾಗುತ್ತಲ್ವಾ? ಸೊ ಹಾಗೇನೆ ಸೊನ್ನೆ ಆದ್ಮೇಲೆ ಬರುವಂತದ್ದು ಯಾವ್ದಪ್ಪ? 1. ಸೊ ನಮ್ಗೆ 1 ಮೂಗಿದೆ ಅಲ್ವಾ, 2 ಕಣ್ಣಿದೆ ಅಲ್ಲ, ಸೊ ಮತ್ತೆ 3 ಬಂದಾಗ ಏನ್ ಬರ್ಬೇಕು? 3 ನದಿಗಳು ಬರುತ್ತೆ. 3 ನದಿಗಳು ಸೇರುವ ಒಂದು ಸಂಗಮವನ್ನ ಏನಂತ ಕರಿತೇವೆ? ತ್ರಿವೇಣಿ ಸಂಗಮ ಅಂತ ಹೇಳ್ತೇವೆ. ಹಾಗೇನೆ 4 ವೇದಗಳಿಗೆ ಹೋಲಿಸ್ತಾರೆ, 5 ಕೈಬೆರಳುಗಳಿದ್ದಾವೆ, ಹಾಗೇನೆ 6 ಮತ್ತೆ 7 ಸಪ್ತಸ್ವರಗಳು ಬರುತ್ತೆ. ನೆಕ್ಸ್ಟ್ 8ಕ್ಕೆ ಬಂದಾಗ ನಮಗೆ ಅಲ್ಲಿ 8 ಅಂತ ಬಂದಾಗ ಅಷ್ಟ ದಿಕ್ಕುಗಳನ್ನ ನಾವು ನೋಡ್ತೇವೆ. 8 ಬಂದಾಗ ಅಷ್ಟ ದಿಕ್ಕುಗಳು, 9 ಅಂದ್ರೆ ನವರಸಗಳು, 10 ಅಂತ ಬಂದಾಗ ನಮ್ಮ 2 ಕೈಬೆರಳುಗಳನ್ನ ಸೇರಿಸಿದ ನಮಗೆ 10 ಸಿಗ್ತಾ ಇತ್ತು. ಸೊ ಇಲ್ಲಿ ನಾವು ಸಂಖ್ಯೆಗಳನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ದಿನನಿತ್ಯ ನಮ್ಮ ಕಣ್ಮುಂದೆ ಬರುವಂತ ಅನೇಕ ವಸ್ತುಗಳನ್ನ ನಾವು ನೋಡೋದ್ರ ಮೂಲಕ ಸಂಖ್ಯೆಗಳನ್ನ ನಮಗೆ ಕಂಡು ಬರ್ತಾ ಇದೆ. ಸೊ 1 ಕಣ್ಣು 2, 1 ಮೂಗು 2 ಕಣ್ಣು, 3 ನದಿಗಳು ಸೇರುವ ಸಂಗಮ ತ್ರಿವೇಣಿ ಸಂಗಮ. 4 ಬಂದಾಗ ವೇದಗಳು ಬರುತ್ತೆ, 5 ಬಂದಾಗ ಕೈಬೆರಳುಗಳು ಬರುತ್ತೆ, 6 ಬಂದಾಗ ನಮಗೆ ಮತ್ತೆ 7 ಬಂದಾಗ ಸಪ್ತಸ್ವರಗಳು
ಬಂದಾಗ ಅಷ್ಟ ದಿಕ್ಕುಗಳು ಬರುತ್ತೆ, 9 ನವರಸವನ್ನ ಇರುತ್ತೆ. 10 ಬಂದಾಗ 2 ಕೈಬೆರಳುಗಳು ಸೇರಿದರೆ ನಮಗೆ ಎಷ್ಟು ಸಿಗುತ್ತೆ? 10 ಸಿಗುತ್ತೆ. ಓಕೆ, ಸೊ ಇವೇನಾಗಂದ್ರೆ 1 2 3 4 5 6 ಎಕ್ಸೆಟ್ರಾ ಇತ್ಯಾದಿ ಅಂತ ಹೇಳ್ತೇವಲ್ವಾ? ಇವುಗಳನ್ನ ಏನಂತ ಕರೆಯೋಣ ಹಾಗಾದ್ರೆ? ಸ್ವಾಭಾವಿಕ ಸಂಖ್ಯೆಗಳು. ಓದಿದಿರಲ್ಲ ನೀವು ಹಿಂದಿನ ತರಗತಿಯಲ್ಲಿ? ಹೇಳಿ ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು? ಒಂದರಿಂದ ಆರಂಭವಾಗಿ ಅಂತ್ಯವಿಲ್ಲದ ಅಪರಿಮಿತ ಗಣಕ್ಕೆ ಸ್ವಾಭಾವಿಕ ಸಂಖ್ಯೆಗಳ ಎನ್ನುವರು. ಒಂದರಿಂದ ಆರಂಭವಾಗಿ ಅಂತ್ಯಗೊಳ್ಳದೆ ಇರುವಂತಹ ಅಪರಿಮಿತ ಸಂಖ್ಯಾ ಗಣವನ್ನ ನಾವೇನಂತ ಕರೀತೇವೆ? ಸ್ವಾಭಾವಿಕ ಸಂಖ್ಯಾ ಗಣ. ಹಾಗೆ ನಾವು ಇನ್ನೊಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ನಾವು ಎಣಿಕೆಯ ಸಂಖ್ಯೆಗಳನ್ನ ಏನಂತ ಕರೀತೇವೆ? ಸ್ವಾಭಾವಿಕ ಸಂಖ್ಯೆಗಳು. ಎಣಿಕೆ ನಾವು ದಿನನಿತ್ಯ ಜೀವನದಲ್ಲಿ ಎಣಿಕೆ ಮಾಡ್ತೇವೆ ಇಲ್ವೋ? ಮಾಡೇ ಮಾಡ್ತೇವೆ. ನಾವು ಬಸ್ಸಲ್ಲಿ ಬರ್ಬೇಕಾದ್ರೆ, ಶಾಲೆಯಲ್ಲಿ ಫೀಸ್ ಕಟ್ಬೇಕಾದ್ರೆ, ಸೊ ನಾವು ಅಂಗಡಿಯಲ್ಲಿ ಹೋಗಿ ಯಾವುದೇ ವಸ್ತುಗಳನ್ನ ಕೊಂಡ್ಕೋಬೇಕಾದ್ರೆ ನಾವೇನ್ ಮಾಡ್ತೇವೆ? ಎಣಿಕೆ ಮಾಡ್ತೇವೆ. ಸೊ ಈ ರೀತಿ ದಿನನಿತ್ಯ ಜೀವನದಲ್ಲಿ ಬಳಕೆ ಮಾಡುವಂತಹ ಸಂಖ್ಯೆಗಳನ್ನ ಏನಂತ ಕರೆಯೋಣ? ಸ್ವಾಭಾವಿಕ ಸಂಖ್ಯೆಗಳು. ನಿಮಗೆ ಗೊತ್ತಿದೆ, ನೀವು ನಿಮ್ಮ 6ನೇ ತರಗತಿಯಿಂದಲೇ ಓದ್ಕೊಂಡು ಬಂದಿದ್ದೀರಾ. ಇದನ್ನ ನಾವು ಒಂದು ಗಣ ಅಂತ ಹೇಳಿ ಗುರುತಿಸ್ತೇವೆ. ಸೊ ಗಣ ಅಂದಾಗ ಈ ಪುಷ್ಪವರ್ಣ ಬರುತ್ತೆ. ಸೊ ಇದಕ್ಕೆ ಒಂದು ಅಕ್ಷರದಿಂದ ಏನ್ ಮಾಡ್ತೇವೆ? ಸೂಚಿಸ್ತೇವೆ. ನಾವಿಲ್ಲಿ ಯಾವ ಅಕ್ಷರವನ್ನ ಬಳಕೆ ಮಾಡ್ಕೊಂಡಿದ್ದೇವೆ? ಸೊ ಎನ್ ಅಂದ್ರೆ ಏನು? ನ್ಯಾಚುರಲ್ ನಂಬರ್ಸ್. ಏನಂದ್ರೆ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್. ಸೊ ನೆಕ್ಸ್ಟ್ ನೋಡೋಣ. ಇಲ್ಲಿ ನಿಮ್ಗೆ ನಿನ್ನೆ ನಾನು ಹೇಳ್ಕೊಟ್ಟಿದ್ದೆ, ಆಕ್ಟಿವಿಟಿ ಮಾಡ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದೆ ಅಲ್ವಾ? ಕೊಡಿ. ಎಲ್ರಿಗೂ ಕಾಣಿಸ್ತಾ ಇದೆಯಲ್ಲ ಇಲ್ಲಿ? ಎಂತ ಸಂಖ್ಯಾ ಗಣಕ್ಕೆ ಉದಾಹರಣೆ ಆಗಿದೆ? ಸ್ವಾಭಾವಿಕ ಸಂಖ್ಯಾ ಗಣ. ಇಲ್ಲಿ ನಾವು ಎನ್ ಅಕ್ಷರದಿಂದ ಗುರುತಿಸ್ತಾ ಇದ್ದೇವೆ, ಸೂಚಿಸ್ತಾ ಇದ್ದೇವೆ. ಇಲ್ಲಿ ಬಂದಿರುವಂತಹ ಅಂಕೆಗಳನ್ನೆಲ್ಲ ಗಮನಿಸಿದಾಗ ನಮ್ಗೆ 1ರಿಂದ ಆರಂಭವಾಗಿ ಇಲ್ಲಿ ಇತ್ಯಾದಿ ಅಂತ ಹೇಳಿ ತೋರಿಸಿದ್ವಿ. ಹೌದಾ? ಈ ಗಣವನ್ನ ನಾವೇನಂತ ಕರಿತೇವೆ? ಸ್ವಾಭಾವಿಕ ಸಂಖ್ಯಾ ಗಣ ಇಲ್ಲ, ಇಲ್ಲಿ ಸ್ವಾಭಾವಿಕ ಸಂಖ್ಯೆಗಳನ್ನು ಮಾತ್ರ ಇಲ್ಲಿ ಸೂಚಿಸಿದ್ದಾರೆ. ಸೊ ಇದು ಸ್ವಾಭಾವಿಕ ಸಂಖ್ಯೆಗಳು. ಸೊ ಇದರ ಮುಂದೆ ನೋಡಿ, ಇಲ್ಲಿ ನಾವು ಏನಾದ್ರೂ ಕೆಲವೊಂದು ದಿನನಿತ್ಯದ ಜೀವನದಲ್ಲಿ ನಾವು ಲೆಕ್ಕಗಳನ್ನ ಮಾಡಲಿಕ್ಕೆ ಹೊರಡ್ತೇವೆ. ಹೌದಾ? ಸೊ ಅದ್ರಾಗೆ ನಾನು ಒಂದು ಲೆಕ್ಕ ತಗೊಳ್ತೇನೆ. ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ 3 ಇದೆ. ಎಷ್ಟು ಸೇರಿದ್ರೆ ಸೇರಿಸ್ಬೇಕು. ಹೌದಾ? ಏನನ್ನ ಸೇರಿಸಿದ್ರೆ ನನಗೆ 3 ಬರುತ್ತೆ? 0. ಹಾಗಾದ್ರೆ 0 ಎಲ್ಲಿದೆ? ಸ್ವಾಭಾವಿಕ ಸಂಖ್ಯಾಗಳಲ್ಲಿದೆನಾ? ಇಲ್ಲ ಅಂದಾಗ ನಾವು ಇನ್ನೊಂದು ವಿಧದ ಸಂಖ್ಯಾಗಣವನ್ನ ನಾವು ನೋಡ್ಬೇಕಾಗುತ್ತೆ. ಆ 0 ಒಳಗೊಂಡಂತಹ ಹಾಗೂ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು. ನೋಡಿ, ಇಲ್ಲಿ 0 ಒಳಗೊಂಡಂತೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವೇನಂತ ಕರೀತಾ ಇದ್ದೇವೆ? ಪೂರ್ಣ ಸಂಖ್ಯಾ ಗಣ. ಸೊ ಈ ಪೂರ್ಣ ಸಂಖ್ಯೆಯನ್ನ ನಾವು W ಅಕ್ಷರದಿಂದ ಸೂಚಿಸುತ್ತೇವೆ. ಸೊ ಯಾಕೆ W ಅಕ್ಷರ ಬಳಕೆ ಮಾಡ್ತೇವೆ ಅಂದ್ರೆ ಇದನ್ನ ಓಲ್ ನಂಬರ್ಸ್ ಅಂತ ಕರೀತೇವೆ. ಏನಂತ ಕರೆಯೋಣ? ಓಲ್ ನಂಬರ್ಸ್. ಸೊ ಓಲ್ ನಂಬರ್ಸ್ ಅಂದ್ರೆ ಸೊ ಇದರಲ್ಲಿ 0 ಒಳಗೊಂಡಂತೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವೇನಂತ ಕರೀತೇವೆ? ಓಲ್ ನಂಬರ್ಸ್. ಹಾಗಾಗಿ ಅದರ ಮೊದಲನೇ ಅಕ್ಷರ W ದಿಂದ ನಾವು ಇಲ್ಲಿ ಪೂರ್ಣ ಸಂಖ್ಯಾಗಳನ್ನ ಏನು ಮಾಡ್ತೇವೆ? ಓಕೆ. ಸೊ ನೀವು ಇಲ್ಲಿ ಇಂಗ್ಲಿಷ್ ಅಲ್ಲಿ ಬರೆದಿದ್ದೀನಿ. ಸೊ ನೀವು ಬೇಕಾದ್ರೆ ಕನ್ನಡದಲ್ಲೂ ಬರೆಯೋಣ. ಇದನ್ನ ಏನಂತ ಕರೆಯೋಣ? ಪೂರ್ಣ ಸಂಖ್ಯಾ ಗಣ. ಪೂರ್ಣ ಸಂಖ್ಯಾ ಇದನ್ನ ಸ್ವಾಭಾವಿಕ ಸಂಖ್ಯಾ ಗಣ. ಸ್ವಾಭಾವಿಕ ಸಂಖ್ಯಾ ಗಣ. ಸೊ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ನೋಡಿ, ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. 2x ಪ್ಲಸ್ 2x plus dash equal to 0 ಅಂತ ಬಂದಿದೆ.
ಮೈನಸ್ ಇಲ್ಲಿ ನೋಡಿ ನನಗೆ 2x ಇದೆ ಒಂದು ಅಂಕಿ ಹೌದಾ ಇಲ್ಲಿ ಯಾವ ಸಂಖ್ಯೆಯನ್ನ ಕೂಡಿದ್ರೆ ನಮಗೆ 0 ಬರುತ್ತೆ ಸೊ ನೋಡಿ ಮೈನಸ್ ಅನ್ನೋ ಸಂಖ್ಯೆಗಳು ಏನಾದ್ರು ಕಂಡು ಬರ್ತಾ ಇದಾವ ಮೈನಸ್ ಸಂಖ್ಯೆಗಳು ಕಂಡು ಬರ್ತಾ ಇದಾವ ಸೊ ಹಾಗಾದ್ರೆ ನೋಡಿ ಮೈನಸ್ 2x ಅನ್ನ ಇಲ್ಲಿ ಸೇರಿಸೋಣ ಮೈನಸ್ 2x ಈಗ ನೋಡಿ 2x ಈ ಬ್ರಾಕೆಟ್ ಅಲ್ಲಿ ಬರ್ತಿದ್ದೀನಿ ಮೈನಸ್ ಚಿಹ್ನೆ ಇರೋದ್ರಿಂದ ಅದರ ಅರ್ಥ ಗುಣಿಸ್ಕೋಬೇಕು ಇಲ್ಲಿ ಚಿಹ್ನೆಗಳನ್ನ ಗುಣಿಸ್ಕೊಳ್ಳೋಣ ಪ್ಲಸ್ ಇಂಟು ಮೈನಸ್ x ಈಕ್ವಲ್ ಟು 0 ಸೊ ಪ್ಲಸ್ 2x ಅಲ್ಲಿ ಮೈನಸ್ 2x ಕಳೆದ್ರೆ ಏನು ಬರುತ್ತೆ 0 ಸೊ ಹಾಗಾದ್ರೆ ಇಲ್ಲಿ ನಮಗೆ ನೆಗೆಟಿವ್ ನಂಬರ್ಸ್ ಇಲ್ಲ ಅಂತ ಗೊತ್ತಾಯ್ತು ಸೊ ನಾವೀಗ ನೆಗೆಟಿವ್ ಸಂಖ್ಯೆಗಳನ್ನ ಅಂದ್ರೆ ಋಣ ಸಂಖ್ಯೆಗಳನ್ನು ಒಳಗೊಂಡಂತ ಮತ್ತೊಂದು ಸಂಖ್ಯೆಗಳನ್ನ ನಾವಿಲ್ಲಿ ಪರಿಚಯ ಮಾಡಬೇಕಾಗುತ್ತೆ ಅದು ಯಾವುದಪ್ಪ ಅಂದ್ರೆ ಅಥವಾ ಅದನ್ನ ಐ ಎಂಬ ಅಕ್ಷರದಿಂದ ಗುರುತಿಸ್ತೇವೆ ಆ ಸಂಖ್ಯಾ ಗಣದಲ್ಲಿ ಬರುವಂತ ಸಂಖ್ಯೆಗಳು ಏನಾಗಿರುತ್ತೆ ಅಂದ್ರೆ 0 ಒಳಗೊಂಡಂತೆ ಋಣ ಧನ ಸಂಖ್ಯೆಗಳು ಹಾಗೆಯೇ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆಗಳ ಒಟ್ಟು ಗಣವನ್ನ ನಾವು ಎಂತ ಕರಿತೇವೆ ಏನಂತ ಹೇಳ್ತೇವೆ ನೋಡಿ ನಮಗೆ 2 ಅಕ್ಷರಗಳು ಇಲ್ಲಿ ಕಂಡು ಬರ್ತಾ ಇದೆ ಒಂದು Z ಬಂದಿದೆ ಮತ್ತೊಂದು I ಬಂದಿದೆ ಸೊ Z ಅಂದ್ರೆ ಯಾಕೆ ನಾವು Z ಬಳಕೆ ಮಾಡ್ತೇವೆ I ಯಾಕೆ ಬಳಕೆ ಮಾಡ್ತೇವೆ ಹೇಳ್ತೀರಾ ಯಾರಾದ್ರು I ಅಂದ್ರೇನು ಇಂಟಿಜರ್ಸ್ I ಅಂದ್ರೇನಮ್ಮ ಇಂಟಿಜರ್ಸ್ ನಾವು ಇಂಗ್ಲಿಷ್ ಅಲ್ಲಿ ಇದನ್ನ ಇಂಟಿಜರ್ಸ್ ಅಂತ ಕರೀತೇವೆ ಹಾಗಾಗಿ ಇದರ ಮೊದಲನೇ ಅಕ್ಷರ I ಬಂದಿದೆ ಹೌದಾ ಹಾಗಾದ್ರೆ ಇನ್ನೊಂದು ಸಂಕೇತ ಇದೆ ಅಲ್ಲಿ ಯಾವುದು ಯಾಕೆ Z ಬಳಕೆ ಮಾಡ್ತೇವೆ ಜರ್ಮನ್ ಭಾಷೆ ಓಕೆ Z ಅಂದ್ರೇನು Z ಅಂದ್ರೆ ZAHLEN ಇದು ಒಂದು ಜರ್ಮನ್ ವರ್ಡ್ ಯಾವ್ದಿದು ಜರ್ಮನ್ ಪದ ಇದರ ಅರ್ಥ ಏನು ಜರ್ಮನ್ ಪದ ಜಲನ್ನ ಅರ್ಥ ಏನು ಎಣಿಸುವ ಈ ಜಲನ್ ಅಂದ್ರೆ ಏನಂತ ಎಣಿಸುವ ಅಂತ ಹೇಳಿ ಹಾಗಾಗಿ ನಾವು ಇಂಟಿಜರ್ಸ್ ಅನ್ನ ನಾವು ಯಾವ ಅಕ್ಷರದಿಂದ ಗುರುತಿಸ್ತೇವೆ I ಅಂದ್ರೆ ಇಂಟಿಜರ್ಸ್ ಓಕೆ ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಇವೆಲ್ಲವೂ ಕೂಡ ಏನಾಗ್ತಾ ಇದೆ N W ದಲ್ಲಿದೆ W Z ಅಲ್ಲಿದೆ ಈಗ Z ಮುಂದೆ ನೋಡೋಣ ಸೊ ಓಕೆ ಸೊ ನೆಕ್ಸ್ಟ್ ಇದನ್ನ ಬರ್ಕೊಳ್ಳಿ ಎಲ್ಲರೂ ವಿದ್ಯಾರ್ಥಿಗಳಿಗೆ ಗಮನಿಸಬೇಕು ಸೊ ನಾನು ಇಲ್ಲಿ ಒಂದು ಸಂಖ್ಯಾ ರೇಖೆಯನ್ನು ಬಳಸ್ಕೊಂಡಿದ್ದೆ ಹೌದಾ ಕಾಣಿಸ್ತಿದೆ ಎಲ್ಲರಿಗೂ ಇದು ಪರಿಚಯ ಇದೆಯಲ್ಲ ನಿಮ್ಗೆ ಎಲ್ಲರಿಗೂ ಸೊ ಸಂಖ್ಯಾ ರೇಖೆಯ ಮೇಲೆ ಕೂಡುವ ಲೆಕ್ಕಗಳನ್ನು ಕಳೆಯುವ ಲೆಕ್ಕಗಳನ್ನು ಮಾಡಿದೀವಲ್ವಾ ನೋಡಿ ಈ ಸಂಖ್ಯಾ ರೇಖೆಯ ಮೇಲೆ ನಾನು ಧನ ಸಂಖ್ಯೆಗಳನ್ನ ಕೊಡಿಸಿದ್ದೇನೆ ಅದ್ರ ಜೊತೆ 0 ಕೂಡ ಇದೆ ಹೌದಾ ಅದರ ನಂತರ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಋಣ ಸಂಖ್ಯೆಗಳು ಹೌದಾ ಸೊ ನಾವು ಈ ಎಲ್ಲಾ ಸಂಖ್ಯೆಗಳಲ್ಲಿ ಈ ಸಂಖ್ಯಾ ರೇಖೆ ಮೇಲೆ ಗುರುತಿಸಿರೋದು ಕಾಣಿಸ್ತಾ ಇದೆಯಲ್ಲ ಹಾಗಾದ್ರೆ ಇಲ್ಲಿ ಇನ್ನೂ ಯಾವ್ದಾದ್ರು ಸಂಖ್ಯೆಗಳು ಬಾಕಿ ಉಳಿದಿದಾವ ಈ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ಲಿಕ್ಕೆ ಬಾಕಿ ಉಳಿದಿದಾವ ಯಾವ್ದಿದೆ ಯಾವ ಸಂಖ್ಯೆಗಳು ಉಳಿದಿರ್ಬೋದಾಗತ್ತೆ ನೋಡಿ ಇಲ್ಲಿ 0 ಇದೆ ಧನ ಸಂಖ್ಯೆಗಳಿದೆ ಋಣ ಸಂಖ್ಯೆಗಳು ಕೂಡ ಇದೆ ಇದನ್ನು ಹೊರತುಪಡಿಸಿ ಉಳಿದಂತ ಯಾವ್ದಾದ್ರು ಸಂಖ್ಯೆಗಳು ಉಳಿದಿದಾವ ಯಾವಾದ್ರೂ ನಿಮ್ಗೆ ಕಂಡು ಬರುತ್ತಾ ಇಲ್ಲಿ ಏನಾದ್ರು ಮಧ್ಯೆ ಬರುತ್ತೆ ಯಾವ್ದಾದ್ರು ಸಂಖ್ಯೆಗಳು ಬರುತ್ತೆ ಏನಾದ್ರು ನಿಮ್ಗೆ ಗೋಚರ ಆಗ್ತಿದೆನಾ ಹೊಡಿತಾ ಇದ್ದೇನಾ ಎಸ್ ಸರ್ ನೋ ಇದಾವ ಈ ಸಂಖ್ಯಾ ರೇಖೆಗಳಿಗೆ ಗುರುತಿಸುವಂತ ಇನ್ನೂ ಯಾವ್ದಾದ್ರು ಸಂಖ್ಯೆಗಳಿದಾವ ಹೇಳಿ ಯಾವ ಸಂಖ್ಯೆಗಳಿವೆ ಯಾವ ಸಂಖ್ಯೆಗಳಿದಾವೆ ಅದು ಪುನಃ ಹೇಳಿ 1/2 ಅಲ್ವಾ ಇಲ್ಲಿ ನೋಡಿ 1/2 ಅಂದ್ರೆ ಗೊತ್ತು ನಿಮಗೆ ಏನು ಅದರ ಅರ್ಥ ಅಂದ್ರೆ 0 ಮತ್ತು 1 ಮಧ್ಯೆ ಬರುವಂತ ಸಂಖ್ಯೆ ಹೌದಾ ಹೌದಾ ಸೊ ಇದು ಹೇಗ್ ಬರುತ್ತೆ ಅನ್ನೋದು ಗೊತ್ತು ಇವೆರಡು ಅಂಕಿಗಳನ್ನ ಕೂಡಿ
ಡಿವೈಡೆಡ್ ಬೈ 2 ಮಾಡಿದಾಗ ಅದರ ಮಧ್ಯ ಬಿಂದು ಸಿಗುತ್ತೆ. ಅದು ಯಾವ್ದಪ್ಪ? 1/2. ಹೌದಾ? ಸೊ ಈ 1/2 ಅಮ್ಮ ಸಂಖ್ಯೆಗಳು ಇವೆ. ಈ ಸಂಖ್ಯೆ ರೇಖೆ ಮೇಲೆ ಬರ್ಬೋದಲ್ವಾ? Yes, miss. 0 ಮತ್ತು 1ರ ಮಧ್ಯೆ 1/2 ಬರುತ್ತಲ್ವಾ? Yes, miss. ಹಾಗಾದ್ರೆ ಇನ್ನೂ ಸಂಖ್ಯೆಗಳು ಉಳಿದಿವೆ ಅನ್ನೋದು ಗೊತ್ತಾಯ್ತಲ್ಲ? Yes, miss. ಹಾಗಾದ್ರೆ ಅವೆಂತ ಸಂಖ್ಯೆಗಳು? ಭಾಗಲಬ್ಧ ಸಂಖ್ಯೆಗಳು. ಅವೆಂತ ಸಂಖ್ಯೆಗಳಾಗಿರುತ್ತೆ? ಭಾಗಲಬ್ಧ ಸಂಖ್ಯೆಗಳು. ಆಗಿರುತ್ತೆ. ಹೌದಾ? ಸಂಖ್ಯೆಗಳ ಹೇಳಿದ್ಮೇಲೆ ಹಲವು ವಿದ್ಯಾರ್ಥಿಗಳೇ ಗಮನಿಸಬೇಕು. ಮೇಲೆ ಸೊ ನಿಮಗೆಲ್ಲ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ? ಇದು ಎಂತಹ ಸಂಖ್ಯಾಗಣ? ಸ್ವಾಭಾವಿಕ ಸಂಖ್ಯಾಗಣ. ಇಲ್ಲಿ ಗಣವನ್ನು ಬಿಟ್ಟಿದ್ದಾಳೆ ಅವಳು. ಅದು ಫ್ಲವರ್ ಬ್ರಾಕೆಟ್ ಅಲ್ಲಿ ಬರೆದ್ರೆ ಮಾತ್ರ ಅದು ಗಣ ಆಗುತ್ತೆ. ಹಾಗಾದ್ರೆ ಇವುಗಳನ್ನ ಏನಂತ ಕರಿಬಹುದು? 1 2 3 4 5 6 7 8 9 10 ಸ್ವಾಭಾವಿಕ ಸಂಖ್ಯೆಗಳು ಕರಿಬಹುದಲ್ಲ? ನೆಕ್ಸ್ಟ್ ನೆಕ್ಸ್ಟ್ ನೀನಿಲ್ಲೇ ಬಾ, ಇಲ್ಲೇ ಬಾ. ನೆಕ್ಸ್ಟ್ ಇಲ್ಲಿ ನೋಡಿ, ಪೂರ್ಣ ಸಂಖ್ಯಾಗಣ. ಪೂರ್ಣ ಸಂಖ್ಯಾಗಣದಲ್ಲಿ ಸ್ವಾಭಾವಿಕ ಸಂಖ್ಯೆಗೆ ಏನ್ ಸೇರ್ಕೊಂಡಿದೆ? 0. ಈ 1 2 3 4 ಜೊತೆಗೆ ಮೊದಲು ಯಾವ ಸೇರ್ಕೊಂಡಿದೆ? 0. ಸೊ ಇದು ಈ 0 ಒಳಗೊಂಡಂತ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವೇನಂತ ಕರೀತೇವೆ? ಪೂರ್ಣ ಸಂಖ್ಯಾಗಣ. ಸೊ ಇಲ್ಲಿ ಗಣವನ್ನ ಇಲ್ಲಿ ಗುರ್ಸಿದಾಳೆ ಇವರು. ಓಕೆ. ಸೊ ನೆಕ್ಸ್ಟ್ ನೋಡಿ, ಇದು ಸ್ವಾಭಾವಿಕ ಆಯ್ತು, ಪೂರ್ಣ ಸಂಖ್ಯೆ ಆಯ್ತು. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಪೂರ್ಣಾಂಕಗಳು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ 0 ಒಳಗೊಂಡ ಧನ ಸಂಖ್ಯೆಗಳು ಮತ್ತೆ ಋಣ ಸಂಖ್ಯೆಗಳು. ಸೊ ಇವುಗಳನ್ನ ನಾವೇನಂತ ಕರಿತೇವೆ? ಪೂರ್ಣಾಂಕಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಓಕೆ. ಹೇಳಿದ ಹಾಗೆ 0 ಮತ್ತು 1ರ ಮಧ್ಯೆ 1/2 ಬರುತ್ತೆ. ಹಾಗೇನೆ -1 ಮತ್ತು 0 ಮಧ್ಯೆ -1/2 ಬರುತ್ತೆ ಅಂತ ಹೇಳಿದ್ವಿ. ಹೌದಾ? ಸೊ ನಾವು ಇಲ್ಲಿ ಒಮ್ಮೆ ನೋಡಿದಾಗ ನಮಗೆ ಕಂಡು ಬರ್ತಾ ಇದೆ 0 ಮತ್ತು 1ರ ಮಧ್ಯೆ 1/2 ಬರ್ತಾ ಇದೆ. ಈ 1/2 ಅಂತ ಸಂಖ್ಯೆಗಳನ್ನ ನಾವು ಹೇಗೆ ನಾವು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ? ಯಾವ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ? P ರೂಪದಲ್ಲಿ. ಸೊ ನೋಡಿ, ನಾವು ಇನ್ ಜನರಲ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಅಂತ ಹೇಳ್ತೇವೆ. ಜನರಲ್ ಅಂತೇನು? ಸಾಮಾನ್ಯವಾಗಿ ನಾವು ಈ ರೀತಿಯ ಸಂಖ್ಯೆಗಳನ್ನ P/Q ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. ನೋಡಿ, ಈಗ ಗಮನಿಸಬೇಕು. ಒಂದು ಸಂಖ್ಯೆ 6 ಏನೋ ಒಂದು ಸಂಖ್ಯೆ. ಅದಕ್ಕೆ ಯಾವ್ದಾದ್ರು ಕೊಡಿ, 1/2 ಕೊಡಿ, 3/2 ಕೊಡಿ, 5/2 ಕೊಡಿ, ಏನಾದ್ರೂ ಆಗಿರ್ಬೋದು. ಸೊ 6ಅನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಆ ಸಂಖ್ಯೆಗಳನ್ನು ಏನಂತ ಕರಿತೇವೆ? ಭಾಗಲಬ್ಧ ಸಂಖ್ಯೆಗಳು. ನೋಡಿ, ಅದನ್ನ ಭಾಗಲಬ್ಧ ಅಂತ ಹೇಳಕ್ಕೂ ಮೊದಲು ಕೆಲವೊಂದು ನಿಬಂಧನೆಗಳು ಇರುತ್ತೆ. ಸೊ ಏನದು ಅಂತ ಬಂದಾಗ ನೀವು ಗಮನಿಸಬೇಕು. ಹೌದಾ? ಸೊ ಏನದು ಅಂದ್ರೆ ಈ P/Q ರೂಪದ ಸಂಖ್ಯೆಗಳನ್ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಗಮನಿಸಬೇಕಾಗುತ್ತೆ. ಈ P/Q ರೂಪದಲ್ಲಿ ಬರುವಂತಹ ಸಂಖ್ಯೆಗಳು ಎಲ್ಲಿಂದ ತಗೊಂಡಿರ್ತೇವೆ? P ಮತ್ತು Q ಗಳನ್ನ ಎಲ್ಲಿಂದ ತಗೊಂಡಿರ್ತೇವೆ? ಎಲ್ಲಿಂದ ತಗೊಂಡಿರ್ತೇವೆ? ಪೂರ್ಣಾಂಕಗಳಿಂದ. ಪೂರ್ಣಾಂಕಗಳ ಗಣ ಗೊತ್ತು ನಿಮ್ಗೆ, ಎಲ್ಲರಿಗೂ ಗೊತ್ತಾಗಿದೆ. Z ಅಂತ, ಅಥವಾ ಇದನ್ನು ಇನ್ನೊಂದು ಅಕ್ಷರ I ನ ಗುರುತಿಸ್ತೇವೆ. ಈ Z ಅಥವಾ I ಯಲ್ಲಿ ಯಾವ ಸಂಖ್ಯೆಗಳು ಬಂದಿದೆ ಅಂತ ಗೊತ್ತಿದೆ ನಿಮಗೆ? ಹೌದಾ? -1 -2 ಎಕ್ಸೆಟ್ರಾ ಬಂದಿದೆ ಅಲ್ಲ? ಸೊ ಈ P/Q ಗಳನ್ನ ಎಲ್ಲಿಂದ ತಗೊಂಡಿರ್ತೇವೆ ಅಂದ್ರೆ P, Q belongs to what? Z. You can observe this one. ಅಬ್ಸರ್ವ್ ಮಾಡಿ. ಎಲ್ಲ ಇಲ್ಲಿ ಒಂದು ಸಿಂಬಲ್ ಬರ್ತಾ ಇದೆ. ಸೊ ಈ ಸಿಂಬಲ್ ಏನ್ ಹೇಳುತ್ತೆ ಅಂದ್ರೆ ಬಿಲಾಂಗ್ಸ್ ಅಂತ ಹೇಳುತ್ತೆ. ಓದ್ಬೇಕಾದ್ರೆ ಬಿಲಾಂಗ್ಸ್, ಕನ್ನಡದಲ್ಲಿ ಇದನ್ನ ಸೇರಿದೆ ಅಂತ ಹೇಳ್ತಾರೆ. ಏನು? ಸೊ ನಾವು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡ್ಬೇಕಾಗುತ್ತೆ. ಸೊ ಈ ಸಿಂಬಲ್ ಏನ್ ಹೇಳ್ತಾ ಇದೆ ಅಂದ್ರೆ ಬಿಲಾಂಗ್ಸ್ ಅಂತ. ಎಲ್ಲಿಂದ ತಗೊಂಡಿದ್ದೇವೆ? Z ಅಂದ್ರೆ ಏನು ಅಂತ ಓದಿದೀರ. ಓಕೆ. ಸೊ ಇನ್ನೂ ಒಂದು ಕಂಡೀಷನ್ ಇದೆ. ಇಲ್ಲಿ ಡಿನೋಮಿನೇಟರ್ Q ಇದೆಯಲ್ಲ, ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ? ಸೊ ಡಿನೋಮಿನೇಟರ್ Q is not equal to 0. ನೋಡಿ, ಈಕ್ವಲ್ ಅಂದ್ರೆ 0 ಆಗಬೇಕು. ಅದ್ರ ಮೇಲೆ
ಕೆಳಗಡೆ ಹಾಕಿದ್ರೆ Not equal to 0. ಕ್ಯೂ ಬೆಲೆ 0 ಆಗಿರಬಾರದು. ಒಪ್ಕೋತೀರಾ? Yes, miss. ಓಕೆ. ಸೊ ಕ್ಯೂ ಬೆಲೆ 0 ಆಗಿರಬಾರದು. ಅಕಸ್ಮಾತ್ 0 ಆದ್ರೆ ಯಾಕೆ ಅಂದ್ರೆ ಯಾಕೆ ಕೇಳಿ, ಈಗ 0 ಇದೆ ಅಲ್ವಾ, ನಾವು ಝಡ್ಡಿನ ತಗೋಬೇಕು ಅಂತ ಹೇಳಿದೇವಲ್ವಾ. ಸೊ ಅಕಸ್ಮಾತ್ 0 ಆದ್ರೆ ಕ್ಯೂ ಬೆಲೆ 0 ಆದ್ರೆ ಏನಾಗ್ಬೋದು ಅಬ್ಸರ್ವ್ ಮಾಡಿ. 2/0 3/0 -7/0. ಸೊ ಅಬ್ಸರ್ವ್ ಮಾಡಿ, ಇಫ್ ಇಟ್ ಈಸ್ 0 ಕ್ಯೂ ಬೆಲೆ 0 ಆಯ್ತು, ಛೇದ 0 ಆಯ್ತು ಅಂದ್ರೆ ಏನಾಗ್ಬೋದು ಹೇಳ್ತೀರಾ? ಭಾಗ ಮಾಡಲ್ಲ. ಅಕಸ್ಮಾತ್ ಮೇಲ್ಗಡೆ 0 ಬಂದಿದೆ, ಕೆಳಗಡೆ ಸಂಖ್ಯೆ ಬಂದಿದೆ, ಇದ್ರ ಬೆಲೆ ಏನು? 0/2 ಬೆಲೆ ಏನು? 2. 0/2 ಬೆಲೆ 0. 0/3 ಬೆಲೆ 0. ಹಾಗಾದ್ರೆ 2/0 ಬೆಲೆ ಏನು? 2. 2/0 ಬೆಲೆ ಏನ? ಇದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಏನಂತ ಹೇಳ್ತೇವೆ, ಈ ತರ ಬರುವಂತಹ ಸಂದರ್ಭದಲ್ಲಿ ಇದನ್ನ ನಾಟ್ ಡಿಫೈನ್ ಅಂತ ಹೇಳ್ತೇವೆ. ನಾಟ್ ಡಿಫೈನ್ ಅಂದ್ರೆ ನಾವು ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಉತ್ತರ ಇಲ್ಲ ಅಂತ ಅರ್ಥ. ನಾಟ್ ಡಿಫೈನ್ ಅಂದ್ರೆ ಏನು? ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ, ಉತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಸೊ ಹಾಗಾಗಿ ನಾವು ಈ ಕಂಡೀಷನ್ಸ್ ಏನ್ ಹೇಳ್ತಾ ಇದ್ದೇವೆ, ಕ್ಯೂ ಬೆಲೆ 0 ಆಗಿರಬಾರದು. 0 ಆಯ್ತು ಅಂದ್ರೆ ಅದಕ್ಕೆ ಬೆಲೆ ಏನು ಇಲ್ಲ. ಸೊ ಇನ್ನು ನಾವು ಮುಂದುವರೆದು ನೋಡಿದಾಗ ಪಿ ಮತ್ತು ಕ್ಯೂಗಳು ಅವಿಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಅಪವರ್ತನಗಳಾಗಿರ್ಬೇಕು ಅಂತ ಹೇಳ್ತೇವೆ. ಹಾಗಾಗಿ ಸೊ ಪಿ ಕ್ಯೂಗಳ ಮಾಸಹ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಪಿ ಕ್ಯೂಗಳ ಮಾಸಹ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಅಂದ್ರೆ ಪಿ ಕ್ಯೂಗಳು ಅವಿಭಾಜ್ಯ ಅಪವರ್ತನಗಳಾಗಿರ್ಬೇಕು. ಸೊ ನೀವೆಲ್ಲ ಹಿಂದಿನ ತರಗತಿಯಲ್ಲಿ ಓದಿದ್ದೀರಲ್ಲ, ಸೇತು ಬಂದ ಕಾರ್ಯಕ್ರಮದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನು ಹೇಳಿದ್ದೇನೆ. ಏನು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ? 0 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುವ ಸಂಖ್ಯೆ. ಯಾವ ಸಂಖ್ಯೆ ಅದೇ ಸಂಖ್ಯೆ ಅಥವಾ ಒಂದರಿಂದ ಮಾತ್ರ ಭಾಗಿಸಲ್ಪಡುತ್ತದೆಯೋ ಅಂತ ಸಂಖ್ಯೆಗಳನ್ನು ಏನಂತೇವೆ? ಅವಿಭಾಜ್ಯ ಸಂಖ್ಯೆ. ಸೊ ಇಲ್ಲಿ ಪಿಕ್ಯೂಗಳ ಮಾಸ ಏನಾಗಿರ್ಬೇಕು? ಒಂದಾಗಿರ್ಬೇಕು. ಪಿಕ್ಯೂಗಳ ಮಾಸ 1 ಅಂದ್ರೆ ಅವು ಅವಿಭಾಜ್ಯ ಅಪವರ್ತನಗಳಾಗಿರ್ಬೇಕು. ಹೌದಾ? ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಯನ್ನ ಇದಕ್ಕೂ ಮೊದಲು ನಾವು ಇನ್ನೊಂದು ಹೇಳೋಣ. ಇದನ್ನ ಈ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಯಾವ ಸಂಕೇತದಿಂದ ಸೂಚಿಸ್ತೇವೆ? ಕ್ಯೂ. ಯಾವ ಸಂಕೇತದಿಂದ? ಕ್ಯೂ. ಸೊ ನಾವು ಲೆಟರ್ ಕ್ಯೂ ಇಂದ ಏನ್ ಮಾಡ್ತೇವೆ? ಸೂಚಿಸ್ತೇವೆ. ಕ್ಯೂ ಅಂದ್ರೆ ಏನಿದೆ? ಕೋಶೆಂಟ್. ಕ್ಯೂ ಅಂದ್ರೆ ಏನಿದೆ? ಕೋಶೆಂಟ್. ಸೊ ನಾವು ಕ್ಯೂ ಎಂಬ ಕೋಶೆಂಟ್ ಎಂಬ ಪದದಿಂದ ನಾವು ಇದನ್ನ ಏನ್ ಮಾಡ್ತೇವೆ? ತಗೊಂಡಿದ್ದೇವೆ. ಕೋಶೆಂಟ್ ಇದರ ಮೊದಲನೇ ಅಕ್ಷರ ಕ್ಯೂ ಆಗಿರೋದ್ರಿಂದ ನಾವು ಅದನ್ನು ಕೋಶೆಂಟ್ ಅಂತ ಕರೀತೇವೆ. ಸೊ ಹಾಗೇನೆ ಇಲ್ಲಿ ನಾವು ಇದನ್ನ ಇಂಗ್ಲಿಷ್ ಅಲ್ಲಿ ಇದನ್ನ ಭಾಗಲಬ್ಧ ಸಂಖ್ಯೆಗಳನ್ನ ರ್ಯಾಷನಲ್ ನಂಬರ್ಸ್ ಅಂತ ಕರೀತೇವೆ. ಏನಂತೇವೆ? ರ್ಯಾಷನಲ್ ನಂಬರ್ಸ್. ಸೊ ರ್ಯಾಷನಲ್ ನಂಬರ್ಸ್ ಅನ್ನೋ ಪದದಿಂದ ನಮ್ಗೆ ಇಲ್ಲಿ ಒಂದು ವರ್ಡ್ ನಮಗೆ ಸಿಗ್ತಾ ಇದೆ. ಏನದು ಅಂದ್ರೆ ರೇಷಿಯೋ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ದ ವರ್ಡ್ ಯಾವ ಸಿಗ್ತಾ ಇದೆ? ರೇಷಿಯೋ. ಸೊ ಇಲ್ಲಿ ರೇಷಿಯೋ ಅನ್ನೋ ವರ್ಡ್ ಏನ್ ಹೇಳುತ್ತೆ ಕನ್ನಡದಲ್ಲಿ ಅಂದ್ರೆ ಅನುಪಾತ. ಸೊ ಏನಾಗುತ್ತೆ? ಅನುಪಾತ. ಸೊ 1:2 ಅಂತ ಹೇಳ್ತೀವಲ್ವಾ, 1:2. ಸೊ 1:2 ಮೀನ್ಸ್ 1/3. ಹೌದಾ? ಸೊ ಇಲ್ಲಿ ರ್ಯಾಷನಲ್ ನಂಬರ್ಸ್ ಅಂದ್ರೆ ರೇಷಿಯೋ ಮೀನ್ಸ್ ಕನ್ನಡದಲ್ಲಿ ಅನುಪಾತ. ಹಾಗೆ ಕ್ಯೂ ಅಂದ್ರೆ ಕೋಶೆಂಟ್. ಸೊ ಹಾಗಾಗಿ ಅದನ್ನ ಕ್ಯೂ ಎಂಬ ಅಕ್ಷರದಿಂದ ಏನ್ ಮಾಡ್ತೇವೆ? ಸೂಚಿಸ್ತೇವೆ. ಸೊ ಹಾಗಾದ್ರೆ ನೀವು ಹೇಳ್ತೀರಾ ಉದಾಹರಣೆಗಳನ್ನ ಹೇಳಿ ನೋಡೋಣ. 1/4. ಯಾವುದು? 1/4. ಓಕೆ. ನೆಕ್ಸ್ಟ್ -1/9. -1/9. ನೆಕ್ಸ್ಟ್ 1/2. ಹೀಗೆ ಬೇಗ ಹೇಳಿ ಉದಾಹರಣೆಗಳನ್ನ ಹೇಳ್ತಾ ಹೋಗಿ. 3/9. 3/9. -12/15. -12/13. ನೆಕ್ಸ್ಟ್ 3/12. 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
4 ಬೈ ಓಕೆ ಅಬ್ಸರ್ವ್ ಮಾಡಿ ಎಲ್ಲರೂ. ನೀವು ಹೇಳಿದಂಗೆ ನಾನು ಬರೆದಿದ್ದೇನೆ. ಅಬ್ಸರ್ವ್ ಮಾಡಿ ಎಲ್ಲರೂ, ಮುಂದೆ ನೋಡಿ. ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳು ಹೌದಾ? ಯಾರು ಒಂದೊಂದಿಲ್ಲ? ಮೈನಸ್ 11 ಬೈ 0. ಮೈನಸ್ 1 ಮೈನಸ್ 11 ಬೈ 0. ಮೈನಸ್ 11 ಬೈ 0 ಅಲ್ಲ ಅಲ್ವಾ? ಯಾಕಲ್ಲ ಸೊನ್ನೆ ಇರಬಾರ್ದಲ್ವಾ? ಸೊ ಇವರು ಸೊನ್ನೆ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು p/q ರೂಪದಲ್ಲಿ ಇಲ್ಲ ಅಂತ ಕಾರಣ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ. ಅದನ್ನ ಇಂಟು ಹಾಕೋಣವಾ? ನೆಕ್ಸ್ಟ್ ಯಾಕಲ್ಲ? 4 ಬೈ 12. ಸೊ 4 ಬೈ 12 ಭಾಗಲಬ್ಧ ಸಂಖ್ಯೆನಾ? ಯಾಕಲ್ಲ? ನೋಡಿ, ಇದರ ಮಾಸನ ಏನಾಗ್ತಾ ಇದೆ? ಸೊ 4ರ ಅಪವರ್ತನಗಳನ್ನ ಬರ್ಕೊಳ್ಳೋಣ. 2 ಇಂಟು 2 4. 12ರ ಅಪವರ್ತನಗಳನ್ನ ಬರ್ಕೊಂಡ್ರೆ 2 ಇಂಟು 2 2 4 ಏನಾಯ್ತು? ಸೊ ಇಲ್ಲಿ ಇವುಗಳ ಮಾಸ ಏನಾಗ್ತಾ ಇದೆ? 2 ಹೌದಾ? ಸೊ ನಾವು ಮಾಸ ಏನಾಗಿರ್ಬೇಕು ಅಂತ ಹೇಳ್ತೀವಿ. ಹಾಗಾದ್ರೆ 4 ಬೈ 12 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ. 3 ಬೈ 12 ರಲ್ಲಿ ಮಾಸ ಏನಾಗುತ್ತೆ ಹೇಳ್ತೀರಾ ಯಾರಾದ್ರು? 3 ಬೈ 12 ರಲ್ಲಿ ಲಾಸಹ ಮಾಸಹ ಏನಾಗುತ್ತೆ? 3ರ ಅಪವರ್ತನಗಳು 1 ಇಂಟು 3 3. 12ರ ಅಪವರ್ತನಗಳು ಇಲ್ಲೇ ಇವೆ ನೋಡಿ. 2 ಇಂಟು 3. ಸೊ ಮಾಸ ಏನಾಯ್ತು? 3. ಸೊ ಇವುಗಳ ಮಾಸಹ ಏನಾಯ್ತು? 3 ಆಯ್ತು. ಸೊ ಇದು ಕೂಡ 3 ಬೈ 9. ಇದು ಕೂಡ ಭಾಗಲಬ್ಧ ಸಂಖ್ಯೆ ಅಲ್ಲ. ಆದ್ರೆ ಇವೆಂತ ಸಂಖ್ಯೆ ನೋಡಿ, ಇವು p/q ರೂಪದಲ್ಲಿ ಇದಾವೆ. ಇವೆಂತ ಸಂಖ್ಯೆಗಳು ಹೇಳಿಕ್ಕಾಗುತ್ತಾ? ಇದೊಂದು ಬಿಟ್ಟು ಇದು ನಾಟ್ ಡಿಫೈನ್ ಅಂತೀವಿ. ಸೊ ಇಲ್ಲಿರೋ 3 ಬೈ 9, 3 ಬೈ 12 ಮತ್ತೆ ಭಿನ್ನ ರಾಶಿ ಸಂಖ್ಯೆಗಳು. ಇವುಗಳಿಗೆ ಇನ್ನೊಂದು ಹೆಸರನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇದೆ, ಭಿನ್ನ ರಾಶಿ ಸಂಖ್ಯೆಗಳು. ಹೌದಾ? ಹಾಗಾದ್ರೆ ಎಲ್ಲ ಭಿನ್ನ ರಾಶಿ ಸಂಖ್ಯೆಗಳು p/q ರೂಪದಲ್ಲಿ ಇದ್ರೂ ಕೂಡ ಅವೆಲ್ಲವೂ ಕೂಡ ಭಾಗಲಬ್ಧ ಸಂಖ್ಯೆ ಆಗಲ್ಲ. ಯಾಕೆ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಏನಂತ ಹೇಳ್ತೇವೆ? ಅದನ್ನ p/q ರೂಪದಲ್ಲಿ ವ್ಯಕ್ತಪಡಿಸ್ತೇವೆ. ಹೌದಾ? ಎಲ್ಲರೂ ನಾನು ಹೇಳ್ಕೊಟ್ಟಾಗ ಹೇಳ್ಬೇಕು. ಒಂದು ಸಂಖ್ಯೆ 6 p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ p divided by q p comma q belongs to z q is not equal to 0 pq ಗಳ ಮಾಸಹ 1. ಸೊ ಇಂತಹ ಸಂಖ್ಯೆಗಳನ್ನ ನಾವೇನಂತ ಕರೀತೇವೆ? ಇಂತಹ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೇವೆ. ಹೌದಾ? ಓಕೆ. ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು, ಭಾಗಲಬ್ಧ ಸಂಖ್ಯಾ ಗಣವನ್ನ ನಾವು ಇಲ್ಲಿ ಅಕ್ಷರ q ಇಂದ ಸೂಚಿಸ್ತೇವೆ, ಗುರುತಿಸ್ತೇವೆ. ಸೊ ಅದು ಯಾವ ರೂಪದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. pqಗಳು z ಅಲ್ಲಿ ಇರಬೇಕು. ಸೊ ಡಿನಾಮಿನೇಟರ್ q ನಾಟ್ ಈಕ್ವಲ್ ಟು 0 ಮತ್ತು ಮಾಸಹ pqಗಳ ಮಾಸ ಏನಾಗಿರ್ಬೇಕು? 1 ಆಗಿರ್ಬೇಕು. ಹೌದಾ? ಸೊ ಅವುಗಳಿಗೆ ಉದಾಹರಣೆಗಳನ್ನು ಸಹ ಇಲ್ಲಿ ನಾವು ನೋಡ್ಲಿಕ್ಕಾಗುತ್ತಲ್ವಾ? ನೋಡಿ, ಇವೆಲ್ಲವೂ ಭಾಗಲಬ್ಧ ಸಂಖ್ಯೆಗಳ. ನೋಡಿ ಇಲ್ಲಿ 1 ಬೈ 3 ಮೈನಸ್ 3 ಬೈ 2 7 ಬೈ ಮೈನಸ್ 5 6 ಬೈ 7 9 ಬೈ 11 ಮತ್ತೆ ಇಲ್ಲಿ ಒಂದೇನಿದೆ? 0 ಭಾಗಲಬ್ಧ ಸಂಖ್ಯೆನಾ? ಭಾಗಲಬ್ಧ ಸಂಖ್ಯೆನಾ? 0 ಭಾಗಲಬ್ಧ ಸಂಖ್ಯೆನಾ? ಹೌದಾ ಅಲ್ವಾ? ಹೌದಾ? ಹೌದಾದ್ರೆ ಹೇಗೆ? ಅದ್ರ ಕೆಳಗಡೆ ಏನಿಲ್ಲ ಅಂದ್ರೆ ಹೌದಾ? ಸೊ ಅದನ್ನು ನಾವು ಒಂದು ಲೆಕ್ಕವನ್ನ ತಗೊಂಡು ಅದು ಮಾಡೋಣಂತೆ.
ಸೊ ಈಗ ನಾವು ಇನ್ನೊಮ್ಮೆ ಇಲ್ಲಿ ನೋಡೋಣ ಈ ಭಾಗಲಬ್ಧ ಸಂಖ್ಯೆಗಳ ಬೆನ್ನಕ್ಷೆ. ಸೊ ನೋಡಿ, ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟ ಹಾಗೆ ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಆಗೋಣ, 1 2 3. ಅದ್ರ ನೆಕ್ಸ್ಟ್ ಬರುವಂತದ್ದು ಯಾವುದು? ಡಬ್ಲ್ಯೂ, ಹೋಲ್ ನಂಬರ್. ಅದರಲ್ಲಿ 0 ಸೇರ್ಕೊಡುತ್ತೆ. ಅದಾದ್ಮೇಲೆ ಬರುವಂತದ್ದು ಝೆಡ್ ಅಂದ್ರೆ ಪೂರ್ಣಾಂಕ ಗಣ. ಸೊ ಪೂರ್ಣಾಂಕ ಗಣದಲ್ಲಿ ಯಾವ ಸಂಖ್ಯೆಗಳು ಬರುತ್ತೆ? ಋಣ ಸಂಖ್ಯೆಗಳು ಬರುತ್ತೆ. ಸೊ ಈಗ ಎನ್ ಅನ್ನೋದು ಡಬ್ಲ್ಯೂ ನ ಸಬ್ಸೆಟ್ ಆಗಿರುತ್ತೆ, ಡಬ್ಲ್ಯೂ ಝೆಡ್ ನ ಸಬ್ಸೆಟ್ ಆಗಿರುತ್ತೆ, ಝೆಡ್ ಕ್ಯೂ ನ ಸಬ್ಸೆಟ್ ಆಗಿರುತ್ತೆ. ಇವೆಲ್ಲವನ್ನು ಒಳಗೊಂಡಂತಹ ಸಂಖ್ಯೆಗಳು ಯಾವ್ದಾಗಿರುತ್ತೆ? ಭಾಗಲಬ್ಧ ಸಂಖ್ಯೆ. ಸೊ ನಾವು ಒಂದು ಆಯತಾಕಾರದ ಬಾಕ್ಸ್ ಒಳಗೆ ಒಂದು ವೃತ್ತಾಕಾರದ ಚಿಹ್ನೆಗಳಿಂದ ನಾವು ವೃತ್ತಾಕಾರದ ಚಿತ್ರದಲ್ಲಿ ಕುಡಿಸಿದಾಗ ಅದನ್ನ ಬೆನ್ನಕ್ಷೆ ಅಂತ ಕರೀತೇವೆ. ಸೊ ಇದನ್ನ ನಾವೇನಂತ ಹೇಳ್ಬೋದು? ಭಾಗಲಬ್ಧ ಸಂಖ್ಯೆಗಳ ಬೆನ್ನಕ್ಷೆ. ವಿದ್ಯಾರ್ಥಿಗಳೇ, ನಾವೀಗ ಅಭ್ಯಾಸ 1.1 ಬರುವಂತಹ ಮೊದಲನೇ ಲೆಕ್ಕ ನೋಡೋಣ. 0 ಒಂದು ಭಾಗಲಬ್ಧ ಸಂಖ್ಯೆಯೇ? ಕ್ವಶನ್ ಮಾರ್ಕ್ ಇದೆ. ನೀವು ಅದನ್ನು P/Q ರೂಪದಲ್ಲಿ, ಅಂದ್ರೆ PQಗಳು Z ಅಲ್ಲಿ ಇರುತ್ತೆ, Q ಮೇಲೆ ನಾನು = 0 ಆಗಿರಬಾರ್ದು ಅಂತ ಹೇಳಿ ಬರಲಿಕ್ಕೆ ಸಾಧ್ಯನಾ ಅಂತ ಹೇಳಿದೆ. ಒಂದ್ಸರಿ ಎಲ್ಲರೂ ಲೆಕ್ಕ ಓದ್ಕೊಳ್ಳಿ ನೋಡೋಣ. 0 ಒಂದು ಭಾಗಲಬ್ಧ ಸಂಖ್ಯೆ, ಅದನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯನಾ? 0 ಒಂದು ಭಾಗಲಬ್ಧ ಸಂಖ್ಯೆನಾ? ಹೇಳಿ ಬಾಯ್ಸ್, 0 ಭಾಗಲಬ್ಧ ಸಂಖ್ಯೆನಾ? ಯಾಕೆ? ಅದನ್ನು ಭಾಗಲಬ್ಧ ಸಂಖ್ಯೆ ಎಂದು ಒಪ್ಕೊಂಡ್ಮೇಲೆ ಅದನ್ನು ವ್ಯಕ್ತಪಡಿಸೋದು ಹೇಗೆ? ಅಲ್ವಾ? ನಿಮಗೆ ಗೊತ್ತಿರಲಿಲ್ಲ? ಸೊ ನಿಮಗೆ ಗೊತ್ತಿರೋ ಹಾಗೆ ನೋಡಿ, 0ನ್ನ 0/1 ಅಂತ ಬರೀಬೋದಾ? 0/2 ಅಂತ ಬರೀಬೋದಾ? 0/-7 ಅಂತ ಬರೀಬೋದಾ? 0ನ್ನ 0/11 ಅಂತ ಬರೀಬೋದಾ? 0ನ್ನ 0/-9 ಅಂತ ಬರೀಬೋದಾ? ಸೊ ಇದನ್ನೂ ಕೂಡ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯತೆ ಇದೆ. P/Q ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇರೋದಿಲ್ಲ, ವ್ಯಕ್ತಪಡಿಸಲು ಸಾಧ್ಯ ಇದೆ, ಹೌದಾ? ಹಾಗಾಗಿ 0ಯೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ನೋಡಿ, ಇದು P/Q ರೂಪದಲ್ಲಿ ಇದೆ ಅಲ್ವಾ? 0 ಮತ್ತು 11 Z ಅಲ್ಲಿ ಇದೆ ತಾನೆ? ಡಿನಾಮಿನೇಟರ್ ಏನಾದ್ರು 0 ಆಗಿದೆನಾ? ಹಾಗಾಗಿ ಎಲ್ಲ ನಿಬಂಧನೆಗಳು ನಮಗೆ ಸರಿ ಹೊಂದುತ್ತೆ ಅಲ್ವಾ? ನಾವು ಹಾಗಾಗಿ ಹೇಳ್ಬೋದಲ್ಲ, 0 P/Q 0ನ್ನ ನಮಗೆ 0ಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಇದೆ. ಹಾಗಾಗಿ ಇದು ಒಂದು ಭಾಗಲಬ್ಧ. Therefore 0 ಒಂದು ಭಾಗಲಬ್ಧ ಸಂಖ್ಯೆ. 0 ಒಂದು ಭಾಗಲಬ್ಧ ಸಂಖ್ಯೆ. ಒಪ್ಕೊತೀರಲ್ಲ? ಮಾಡ್ಕೊಳ್ತೀರ ಎಲ್ಲರೂ? ವಿದ್ಯಾರ್ಥಿಗಳ ಅಭ್ಯಾಸ 1.1 ಎರಡನೇ ಲೆಕ್ಕವನ್ನು ನಾವು ಗಮನಿಸೋಣ. 2 ಮತ್ತು 3 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಎಲ್ಲರೂ ಓದ್ಕೊಳ್ಳಿ ಎಲ್ಲ ಪ್ರಶ್ನೆಯನ್ನ ಓದಿ ಒಮ್ಮೆ. 2 ಮತ್ತು 3 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 2 ಮತ್ತು 3 ನಡುವೆ ಗಮನಿಸ್ತಿದ್ದೀರಿ? 2 ಮತ್ತು 3 ಎಂತ ಸಂಖ್ಯೆಗಳು? ಸ್ವಾಭಾವಿಕ ಸಂಖ್ಯೆನೂ ಆಗಿರುತ್ತೆ, ಪೂರ್ಣ ಸಂಖ್ಯೆನೂ ಆಗಿರುತ್ತೆ, ಪೂರ್ಣಾಂಕನೂ ಆಗಿರುತ್ತೆ. ಸೊ ನಾವುಗಳು ಏನ್ ಕಂಡುಹಿಡಿದುಕೊಳ್ತಿದ್ದೇವೆ? ಭಾಗಲಬ್ಧ ಅಂದ ತಕ್ಷಣ ನಿಮಗೆ ಗೊತ್ತಿದೆ ಏನು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ? ವ್ಯಕ್ತಪಡಿಸಬೇಕು. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಯಾವುದೇ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಗುರುತಿಸಿ ನೋಡೋಣ. 2 ಮತ್ತು 3 ಮಧ್ಯೆ ಬರುವಂತ 5 ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸಿ ಹೇಳಿ.
ಮೈನಸ್ ನಾನು ಮೈನಸ್ ಓದಿಯಲ್ಲ +2 +3 ಮಧ್ಯೆ ಬರುವಂತ ಸಂಖ್ಯೆಗಳು. ನಿಮ್ಗೆ ಸಂಖ್ಯೆ ರೇಖೆ ಗೊತ್ತಾಗುತ್ತಲ್ಲ, ಎರಡೇನು ಬರುತ್ತೆ ಅಂತ ಗೊತ್ತಾ? ಒಂದು ಇದು 2 ಇದೇನಿದು 3 ಇವೆಲ್ಲರ ಮಧ್ಯೆ ಬರುವಂತ 5 ಭಾಗಗಳ ಸಂಖ್ಯೆಗಳನ್ನು ಒಂದು ಬೈ 1/4 2 ಮತ್ತು 3 ಮಧ್ಯೆ ಬರುತ್ತಾ? ಕಾಲು ಭಾಗ ಇದು. ಕಾಲು ಭಾಗ ಏನು ಬರುತ್ತೆ? 0 ಮತ್ತು 1 ಮಧ್ಯೆ ಬರುತ್ತೆ. 1/3 ಕೂಡ ಇಟ್ ಈಸ್ ಪಾಯಿಂಟ್ ಸಮಥಿಂಗ್ ಬರುತ್ತೆ. ಪಾಯಿಂಟ್ ಬಿಟ್ಟಿದ್ರೆ 10 ಆಗುತ್ತೆ. 3 3 9. ಪಾಯಿಂಟ್ 3 ಅನ್ನೋದು 0/1 0 ಮತ್ತು 1 ಮಧ್ಯೆ ಬರುತ್ತಲ್ವಾ? ಸೊ ನಾನು ಕೇಳ್ತಿರೋ ಪ್ರಶ್ನೆ ಏನು? 2 ಮತ್ತು 3 ಮಧ್ಯೆ ಬರುವಂತಹ 5 ಭಾಗಲಬ್ಧ ಸಂಖ್ಯೆಗಳು. 4/3 ಹೇಳಿದ್ನಲ್ಲ 2/1 ಅಂದ್ರೆ ಏನದು? 4/3 4/6 ಅಂದ್ರೆ ಸೊ ಪಾಯಿಂಟ್ ಇಡ್ಬೇಕಾಗುತ್ತೆ 40 ಆಗುತ್ತೆ. 6 5 30 6 ಅಲ್ಲ. ಸೊ ಹಾಗಾಗಿ ನಾವು ಈ ರೀತಿ ನಾವು ಹೇಳಿಕ್ ಸಾಧ್ಯ ಇಲ್ಲ, ಹೌದಾ? ಸೊ ನಾವು ಹಾಗೇನೆ ಬಾಯಲ್ಲಿ ಅದನ್ನ ಗುರುತಿಸಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಒಂದು ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಸೊ ಎಲ್ಲರೂ ಗಮನಿಸಬೇಕಾಗುತ್ತೆ. ಇಲ್ಲಿ 2 ಮತ್ತು 3 ಮಧ್ಯೆ ಬರುವಂತಹ 5 ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತಾರಲ್ವಾ? ಸೊ ನಾನು ಇಲ್ಲಿ n ಮೇಲೆ 5 ತಗೋತೀನಿ. ಎಲ್ಲ ಗಮನಿಸಬೇಕು, ಎಲ್ಲರೂ ಮುಂದೆ ನೋಡ್ಬೇಕು. ಎಷ್ಟು ಭಾಗಲಬ್ಧ ಸಂಖ್ಯೆಗಳು? 5. ಅವ್ರು 5 ಕೇಳಿದ್ರೆ n ನ ಬೆಲೆ 5 ತಗೋಬೇಕು. 6 ಕೇಳಿದ್ರೆ 6 ತಗೋಬೇಕು. ನಾನು ಏನ್ ಮಾಡ್ತೇನೆ, n ಗೆ 1 ಸೇರಿಸ್ತೇನೆ. ಆಗ 5ಕ್ಕೆ 1 ಸೇರಿಸಬೇಕಾಗುತ್ತೆ, ಹೌದಾ? ಎಷ್ಟಾಯ್ತಪ್ಪ? 6. ಹೌದಾ? ಈಗ ನೋಡಿ ಎಲ್ಲರೂ, ಈ 2 ಮತ್ತು 3 ಏನಿದೆ, ಈ 2 ಮತ್ತು 3ಕ್ಕೆ ಒಮ್ಮೆ ಈ ಕೂಡಿರೋ ಸಂಖ್ಯೆ 6 ಇದೆಯಲ್ಲ, 6 ಒಮ್ಮೆ ಗುಣಿಸ್ತೇನೆ, ಒಮ್ಮೆ ಏನ್ ಮಾಡ್ತೇನೆ, ಭಾಗಿಸ್ತೇನೆ. ಎಲ್ಲ ಗಮನಿಸ್ತಿದ್ದೀರಾ? ಈ 6 ಹೆಂಗ್ ಬಂತು ಅಂತ ಗೊತ್ತಾಯ್ತಾ? ನನಗೆ ಬೇಕಾಗಿರೋದು 5, ಅದಕ್ಕೆ 1 ಕೂಡಿದ್ದೇನೆ 6 ಬಂದಿದೆ. 6 ಒಮ್ಮೆ ಏನ್ ಮಾಡಿದೀನಿ, ಗುಣಿಸಿದೀನಿ. ಮತ್ತೆ ಸಂಖ್ಯೆಗೆ ಒಮ್ಮೆ ಗುಣಿಸ್ಕೊಂಡೆ ಮತ್ತೇನ್ ಮಾಡಿದೀನಿ, ಅದೇ ರೀತಿ ಇಲ್ಲಿ ಕೂಡ ಒಮ್ಮೆ ಗುಣಿಸ್ತಾ ಇದ್ದೇನೆ, ಒಮ್ಮೆ ಏನ್ ಮಾಡ್ತೇನೆ, ನೋಡಿ ವಿದ್ಯಾರ್ಥಿಗಳೇ, ಒಮ್ಮೆ ಗುಣಿಸಿ ಭಾಗಿಸಿದ್ರೆ ಬೆಲೆ ಏನ್ ಬರುತ್ತೆ? 1 ಬರುತ್ತಾ? ಬೆಲೆಯಲ್ಲಿ 1/2 ಬರುತ್ತೆ. ಇಲ್ಲೂ ಅಷ್ಟೇ 6 ಕ್ಯಾನ್ಸಲ್ ಆದ ಬೆಲೆ ಏನು? 1 × 3 1 × 3 ಬೆಲೆ ಏನಾದ್ರು ವ್ಯತ್ಯಾಸ ಆಗ್ತಿದೆ? ಇಲ್ಲ. ಸೊ ನಾವು ಮಾಡ್ತಿರೋ ಲೆಕ್ಕ ಏನಾಗ್ತಿದೆ, ಸರಿ ಇದೆ, ಹೌದಲ್ವಾ? ಸೊ ನಾವು ಗುಣಿಸ್ಕೋಬಹುದು ಮತ್ತೆ ಭಾಗಿಸ್ಕೋಬಹುದಲ್ಲ. ನೋಡಿ ಗಣಿತದಲ್ಲಿ ನನಗೆ ಏನ್ ಬೇಕೋ ಅದು ಮಾಡ್ಕೊಳ್ಳೋ ಒಂದು ಅವಕಾಶಗಳು ಇರುತ್ತೆ. ನನಗೆ ಉತ್ತರ ಬೇಕು ಅಂದ್ರೆ ನಾವು ಯಾವ ವಿಧಾನವನ್ನಾದ್ರೂ ಅನುಸರಿಸ್ಬಿಟ್ಟು ಉತ್ತರವನ್ನ ಕಂಡುಹಿಡ್ಕೋಬಹುದು. ನಾನು ಹಾಗಾಗಿ ಒಮ್ಮೆ ಗುಣಿಸ್ತಾ ಇದ್ದೀನಿ, ಒಮ್ಮೆ ಭಾಗಿಸ್ತಾ ಇದ್ದೀನಿ. ನೀವು ಕೂಡ ಅದನ್ನೇ ಮಾಡಿದ್ದೇನೆ. ಸೊ ಬೆಲೆ ಏನಾದ್ರೂ ಚೇಂಜ್ ಆಗಿದೆನಾ? ಸೊ ಬೆಲೆಯಲ್ಲಿ ಏನು ಕೂಡ ಚೇಂಜ್ ಆಗಿಲ್ಲ. ಸೊ ಹಾಗಾದ್ರೆ ಮುಂದೆ ಏನ್ ಮಾಡ್ತೇವೆ ನೋಡಿ, ಅಂಶ ಇಂಟು ಅಂಶ ಗುಣಿಸ್ಕೊಳ್ಳೋಣ. 2 ಆಗ್ಲಿ 12 ಬೈ ಏನಾಯ್ತು 6, 3 ಆಗ್ಲಿ 18 ಬೈ 6. ಈಗ ನೋಡಿ ವಿದ್ಯಾರ್ಥಿಗಳೇ, ಸೊ ಇವುಗಳ ಮಧ್ಯೆ ಯಾವ್ಯಾವ ಸಂಖ್ಯೆಗಳು ಬರುತ್ತೆ ನೋಡೋಣ. 17 ಆದ್ಮೇಲೆ 13 ಬೈ 6, 14 15 ಬೈ 6, 16 ಬೈ 6, 17 ಬೈ 6. ನೋಡಿ 13 ಬೈ 6, 14 ಬೈ 6, 15 ಬೈ 6, 16 ಬೈ 6, 17 ಬೈ 6. ಇವೆಂತ ಸಂಖ್ಯೆಗಳು? ನಾನು ಹೇಳ್ಬೋದಲ್ಲ. ನೋಡಿ ಈಗ ಎಷ್ಟು ಸಂಖ್ಯೆಗಳು ಬಂದಿದೆ? 5. ಸೊ ನಾನು ಏನಾದ್ರು ಬರೀ 5 ಅಷ್ಟೇ ತಗೊಂಡಿದ್ರೆ ಎಷ್ಟು ಬರ್ತಿತ್ತು? 4. ಅವ್ರು ಕೇಳೋದಕ್ಕೂ ಒಂದು ಅನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು, ಹೌದಾ? ಸೊ ಹಾಗಾಗಿ ಸೊ ನನಗೆ ಅವ್ರು ಕೇಳಿರೋದು 5, 1 ಕೂಡ್ಕೊಳ್ಳೋಣ, ಅದಕ್ಕೆ 6 ಆಯ್ತು. ಒಮ್ಮೆ 6 ಈ ಸಂಖ್ಯೆಗೆ ಗುಣಿಸ್ಕೊಂಡೆ ಮತ್ತೊಮ್ಮೆ ಭಾಗಿಸಿದೀನಿ. ಇಲ್ಲಿ ಕೂಡ ಅದೇ ಪ್ರೊಸೆಸ್ ಮಾಡಿರೋದು. ಸೊ ಬೆಲೆಗೆ ಏನೇ ವ್ಯತ್ಯಾಸ ಆಗಲ್ಲ ಗೊತ್ತಾಯ್ತು. ಅಂಶ ಇಂಟು ಅಂಶ ಗುಣಿಸ್ಕೊಳ್ಳಿ. 2 ಆಗಲಿ 12, 3 ಆಗಲಿ 18 ಬೈ 6. ಎಷ್ಟು ಸಂಖ್ಯೆಗಳು ಬಂದಿದೆ? 5. ಸೊ ನಾವು ಹಾಗಾದ್ರೆ 2 ಮತ್ತು 3ರ ನಡುವೆ ಎಷ್ಟು ಇದಾವೆ? 2 ಮತ್ತು 3ರ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವು? 13 ಬೈ 6, 14 ಬೈ 6,
ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನ ಕಾರಣ ಸಹಿತ ತಿಳಿಸಿ ಅಂತ ಹೇಳಿದ್ದಾರೆ. ಮೊದಲನೇ ಲೆಕ್ಕ ನೋಡೋಣ. ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ. ಹೌದಾ? ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗುತ್ತಾ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಒಂದೇ ಇರೋದು. ಪೂರ್ಣ ಸಂಖ್ಯೆ ಅಂದ್ರೆ ಏನು? ಹಾಗಾದ್ರೆ 0 ಏನಾದ್ರೂ ಸ್ವಾಭಾವಿಕ ಸಂಖ್ಯೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಪ್ರತಿಯೊಂದು ಪೂರ್ಣ ಸಂಖ್ಯೆಯು ಒಂದು ಸ್ವಾಭಾವಿಕ ಸಂಖ್ಯೆ. ಸರಿನಾ ತಪ್ಪು? ತಪ್ಪು. ಯಾಕೆ ಹೇಳಿ? ಕಾರಣ ಏಕೆಂದರೆ 0 ಒಂದು ಪೂರ್ಣ ಸಂಖ್ಯೆ, ಅದರ ಸ್ವಾಭಾವಿಕ 0 ಒಂದು ಪೂರ್ಣ ಸಂಖ್ಯೆ ಅಲ್ಲ, ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಅಥವಾ 0 ಒಂದು ಪೂರ್ಣ ಸಂಖ್ಯೆ. 0 ಒಂದು ಪೂರ್ಣ ಸಂಖ್ಯೆ. ಹೌದಾ? ಹಾಗಾಗಿ ಅದು ಒಂದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಸೊ ಹಾಗೇನೆ ಎರಡನೇ ನೋಡೋಣ. ಪ್ರತಿಯೊಂದು ಪೂರ್ಣಾಂಕವೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಪ್ರತಿಯೊಂದು ಪೂರ್ಣಾಂಕವು ಪೂರ್ಣಾಂಕ ಅಂದಾಗ ನಮಗೆ ಯಾವ್ದು ನೆನಪಾಗ್ಬೇಕು? ಇಲ್ಲಿ 0 ಇರುತ್ತೆ, 1 2 3 ಎಕ್ಸೆಟ್ರಾ, -1 -2 3 ಎಕ್ಸೆಟ್ರಾ. ಸೊ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಭಾಗಲಬ್ಧ. ಒಪ್ಕೋತೀರಾ? ಹೌದು ಅಂತ ಹೇಳ್ತೀರಾ? ಹಾಗಾದ್ರೆ ಹೇಗೆ ಹೇಳಿ? ಪ್ರತಿಯೊಂದು ಅದು ಹೇಗೆ ಅಂತ ಹೇಳ್ಬೇಕು. ಅದು ಒಂದು ಭಾಗಲಬ್ಧ ಅಂತ ಒಪ್ಕೋಬೇಕಲ್ವಾ? ಭಾಗಲಬ್ಧ ಅಂದ್ರೆ ಯಾವ ರೂಪದಲ್ಲಿ ಇರ್ಬೇಕು? ಇದನ್ನ p/q ರೂಪದಲ್ಲಿ ಬರೀಲಿಕ್ಕೆ ಬರುತ್ತಾ? ಹೇಗ್ ಬರಿಬೋದು? ನೋಡಿ, -2/1 ಅಂತ ಬರೀಬೋದಾ? -1/1 ಅಂತ ಬರೀಬೋದಾ? 0/1 ಅಂತ ಬರೀಬೋದಾ? 1/1 ಅಂತ ಬರೀಬೋದಾ? ಸೊ ಹಾಗಾಗಿ ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ಒಂದು, ಪ್ರತಿಯೊಂದು ಪೂರ್ಣಾಂಕವೂ ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ಲಾಸ್ಟ್ ಒಂದು ನೋಡೋಣ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ. ತಪ್ಪಲ್ವಾ? ಭಾಗಲಬ್ಧ ಸಂಖ್ಯೆ ಅಂದ್ರೆ ಯಾವುದು? ಅಲ್ವೇನಮ್ಮ? p/q ರೂಪದಲ್ಲಿ ಇರ್ಬೇಕಲ್ವಾ? ಅದೇನಾದ್ರೂ ಪೂರ್ಣಾಂಕ ಆಗ್ಲಿಕ್ಕಾಗುತ್ತಾ? ಸೊ p/q ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳ ಪೂರ್ಣಾಂಕಗಳನ್ನ ವ್ಯಕ್ತಪಡಿಸಲಿಕ್ಕೆ ಬರೋದಿಲ್ಲ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ ಅಲ್ಲ. ಹೇಳ್ಬೋದಲ್ಲ? ಸೊ ಯಾಕೆ ಅಲ್ಲ? ಭಾಗಲಬ್ಧ ಸಂಖ್ಯೆಗಳನ್ನ ಭಾಗಲಬ್ಧ ಸಂಖ್ಯೆಗಳನ್ನು ಪೂರ್ಣಾಂಕ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ. ಪೂರ್ಣಾಂಕ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ. ಸೊ ಈ ರೀತಿ ಕೆಲವೊಂದು ಲೆಕ್ಕಗಳನ್ನ ನೀವು ಬಿಡಿಸ್ಬೇಕಾಗುತ್ತೆ. ಸೊ ಹಾಗೇನೆ ಉತ್ತರಿಸಲಿಕ್ಕೂ ಆಗುತ್ತೆ. ಸೊ ನೀವು ಹಾಗಾದ್ರೆ ಇವತ್ತಿನ ತರಗತಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ.